ಆ ಸಮಿತಿಯವರ ವಾದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಿರಿಯ ಮನೋಶಾಸ್ತ್ರಜ್ಞರು ಆದಂತಹ ರಂಜಿನಿ ಜೋಯಿಸ್ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಭಾಸ್ಕರನ್ ಅವರಿದ್ದಾರೆ, ಹಿಂದೂ ಮುಖಂಡರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. MT ನಾಣಯ್ಯ ವಕೀಲರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಡಪಂಥಿ ಅವರು ಅಖಿಲ ವಿದ್ಯಾಸಂದ್ರ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರಂಜಿನಿ ಜೋಯಿಸ್, ಓಕೆ ಫೈನ್ ಮ್ಯಾಮ್. ಒಟ್ನಲ್ಲಿ ವಾಸ್ತವವನ್ನು ಮಾತಾಡಲೇಬೇಕು ಅಂತ ನೇರವಾಗಿ ನಾನು ರಂಜಿನಿ ಮೇಡಮ್ ಇಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ಈಗ ಯಾವುದೇ ಒಂದು ಧರ್ಮ ಗ್ರಂಥಗಳನ್ನು ಓದಿದ್ರೆ ಅದರಿಂದ ಮನ ಪರಿವರ್ತನೆ ಆಗಿಬಿಡುತ್ತೆ, ಅದರಲ್ಲಿ ಹೇಳ್ದಂಗೆ ನಾವು ನಡ್ಕೊಳ್ತೀವಿ, ಹಾಗೆ ನಮ್ಮನ್ನು ನಾವು ರೂಢಿಸ್ಕೊಳ್ತೀವಿ ಅನ್ನೋದಕ್ಕೆ ಯಾವುದಾದ್ರೂ ಎಕ್ಸಾಂಪಲ್ಗಳು ಇದೆಯಾ? ಹಂಗೆ ಆಗುತ್ತಾ? ನಮ್ಮ ಮನಸ್ಸು ಕಂಟ್ರೋಲಿಗೆ ಬರುತ್ತಾ? ಇದು ಪ್ರಶ್ನೆ ಮ್ಯಾಮ್. ದೊಡ್ಡ ದೊಡ್ಡ ಪರಿವರ್ತನೆ ಆಗಿರೋ ಪ್ರಸಂಗಗಳು ಇದೆ, ಬಿಲ್ಕುಲ್ ಪರಿವರ್ತನೆ ಆಗಿಲ್ದಿರೋ ಪ್ರಸಂಗಗಳು ಎರಡು ಥರ ಇದೆ. ಎರಡೂ ನಮ್ಮ ದೇಶದಲ್ಲಿ ದೊಡ್ಡದಾಗಿ ಕಾಣುತ್ತೆ. ಒಂದು ಡಾಕ್ಟರ್ SN ಸುಬ್ಬರಾವ್ ಅಂತ ಹಿರಿಯ ಗಾಂಧಿವಾದಿ, ನಮ್ಮ ತಾಯಿಯ ಅಣ್ಣ, ಅವರು 688 ಡೆಕಾಯಿತರನ್ನ ಆವತ್ತಿನ ಕಾಲದಲ್ಲಿ ಇದೇ ಗ್ರಂಥಗಳದ್ದು ವಿಚಾರ ಹೇಳಿ ಆ ವಿಚಾರಧಾರೆಯಿಂದ ಅವರ ಮನ ಪರಿವರ್ತನೆ ಮಾಡಿ ಎಲ್ಲರನ್ನೂ ಜೈಲಲ್ಲಿ ಹಾಕಿ ಅವರನ್ನು ಸರಿಯಾದ ಒಂದು ವ್ಯಕ್ತಿಗಳನ್ನಾಗಿ ಮಾಡಿ ಹೊರತಂದು ಇವತ್ತು ಒಳ್ಳೆ ಪ್ರಜೆಗಳಾಗಿ ಅವ್ರ ಮೊಮ್ಮಕ್ಕಳೆಲ್ಲ ಒಳ್ಳೊಳ್ಳೆ ಪೊಸಿಷನ್ ಇವಾಗ IAS IPS ಆಗಿರೋದು ನಾನು ನೋಡ್ತಾ ಇದ್ದೀನಿ. ಅದು ನನ್ನ ಪೂರ್ತಿ ಜೀವನ ಕಾಲದಲ್ಲಿ ಅದನ್ನ ನೋಡಿರೋ ಒಂದು ವಿಚಾರ. ಮೇಡಮ್, ಈಗ ಪ್ರಶ್ನೆ ಇರೋದು ನಮ್ಮ ಮನಸ್ಸು ಒಪ್ಪಿ ಇಲ್ಲಪ್ಪ ಈ ಧರ್ಮ ಗ್ರಂಥವನ್ನ ನಾನು ಓದಬೇಕು, ನಾನು ಈ ಧರ್ಮಕ್ಕೆ ಸೇರಿದವಳು, ಅದನ್ನ ತಿಳಿದುಕೊಳ್ಳಬೇಕು ಅನ್ನೋದು ನನ್ನ ಮನಸ್ಸಿಗೆ ಬರಬೇಕು. ನೀವು ಓದ್ಲೇಬೇಕು, ಇದನ್ನ ತಿಳಿದುಕೊಳ್ಳಲೇಬೇಕು, ಇದನ್ನ ನೀವು ಅನ್ವಯಿಸ್ಕೊಳ್ಳೇಬೇಕು ಅನ್ನೋದು ಸರಿನಾ ಅನ್ನೋದು ಪ್ರಶ್ನೆ. ಖಂಡಿತ ಅದು ಮಾತ್ರ ಸಾಧ್ಯ ಇಲ್ಲ. ಬಿಕಾಸ್ ಯಾಕೆಂದ್ರೆ ನಾನು ಅದೇ ಎರಡನೇದು ನಾನು ಬರ್ತಾ ಇದ್ದಿದ್ದು ಅದೇನೆ. ಬಿಕಾಸ್ ನಾನು ಪೂರ್ತಿ ಜೀವನ ನಾನು ಕುರಾನ್ ಪಾಠವನ್ನು ಓದಿದ್ರೂ ನಾನು ಒಬ್ಬರ ಮೇಲೆ ಬಾಂಬ್ ಹಾಕ್ತಾ ಇದ್ದೀನಿ. ಅಂದರೆ ಅದರಲ್ಲಿ ನಾನು ಒಂದೊಂದು ಸತಿನೂ ಓದ್ತೀನಿ, ಅಲ್ಲಿ ಹಿಂಸೆ ಅನ್ನೋದು ಇಲ್ಲವೇ ಇಲ್ಲ ಅಂತ ಅಂದರೂ ನಾನು ಜನನ್ನ ಕೊಲ್ತಾ ಇದ್ದೀನಿ. ಸೊ ಇದು ಯಾತಕ್ಕೆ ನಾವು ಕೊಲ್ತಾ ಇದ್ದೀವಿ, ಏನಕ್ಕೆ ನಾವು ಅದನ್ನು ಮಾಡ್ತಾ ಇದ್ದೀವಿ, ಇದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯ ನಾನು ಪರ್ಸನಲ್ ಆಗಿ ಅಂದ್ಕೊಳ್ಳೋದು, ಎಲ್ಲರ ಒಂದು ಸ್ಪಿರಿಚುಯಾಲಿಟಿನೂ ಅವ್ರ ಪ್ರೈವೇಟ್ ವಿಚಾರ. ಇದನ್ನು ನಾವು ಯಾರಿಗೂ ಫೋರ್ಸ್ ಮಾಡೋಕ್ಕಾಗಲ್ಲ. ನನ್ನ ಅನುಕರಣೆ ಒಂದೇ ನಾನು ಹೇಳಲಿಕ್ಕಾಗತ್ತೆ. ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ನನ್ನ ಮನೆ ಮಕ್ಕಳು ಮಾಡ್ತಾರೆ. ನಮ್ಮ ಸಮಾಜದಲ್ಲಿ ನಾನು ಅದನ್ನು ಒಂದು ಸ್ವಲ್ಪ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ನಾನು ಟೀಚರ್ ಆಗಿದ್ದರೆ, ಇಲ್ಲ ಪ್ರೀಚರ್ ಆಗಿದ್ದರೆ, ಇಲ್ಲ ಇನ್ನೊಂದಾಗಿದ್ದರೆ ನಾನು ಅಷ್ಟು ಚೇಂಜಸ್ ನನ್ನ ಸುತ್ತಲೂ ನಾನು ತರಕ್ಕೆ ಸಾಧ್ಯತೆ ಇದೆ. ಇಲ್ಲದೇ ಇತ್ತು ಅಂದರೆ ನಾನು ಪ್ರಾಕ್ಟೀಸ್ ಮಾಡದೇ ಇರೋದನ್ನು ಪ್ರಪಂಚಕ್ಕೆ ಹಂಚಲಿಕ್ಕೆ ಹೋಗಬಾರ್ದು. ಓಕೆ, ನೇರವಾಗಿ ನಾನು ಭಾಸ್ಕರನ್ ಸರ್ನ ಕೇಳ್ಬಿಡ್ತೀನಿ. ಸರ್, ನಿಮ್ಮ ಒಪಿನಿಯನ್ ಏನು ಸರ್? ಒಂದು ವಿಶ್ವವಿದ್ಯಾಲಯದಲ್ಲಿ ಗೋಷ್ಠಿಯ ಆಯೋಜನೆ ಆದರೆ ಅದು ಮಕ್ಕಳಿಗೆ ತಿಳುವಳಿಕೆ ಹೇಳುವಂಥದ್ದು ಅಥವಾ ಸಂಸ್ಕಾರ ಸಂಸ್ಕೃತಿ ಕಲಿಸುವಂತಹ ಗೋಷ್ಠಿ ಆದರೂ ಪರವಾಗಿಲ್ಲ, ಬಟ್ ಒಂದು ಧರ್ಮ ಗ್ರಂಥವನ್ನು ಓದಲೇಬೇಕು, ಇದರಿಂದ ಕ್ರೈಮ್ ಚಟುವಟಿಕೆಗಳನ್ನು ತಡೆಗಟ್ಟಬಹುದು ಅನ್ನುವಂಥ ಗೋಷ್ಠಿಗಳ ಆಯೋಜನೆ ಆಗಿದ್ದನ್ನು ತಾವು ಸ್ವಾಗತ ಮಾಡ್ಕೊಳ್ತೀರಾ ಹೇಗೆ ಅಂತ? ನೋಡಿ, ಮೊದಲನೇದಾಗಿ ಆ ವಿಶ್ವವಿದ್ಯಾಲಯದಲ್ಲಿ ಅದನ್ನ ಅಧ್ಯಯನ ಮಾಡಿ ಓದಿ ಅಂತ ಹೇಳಿದ್ದಾರೆ. ನೀವು ಹೇಳೋ ರೀತಿಯಲ್ಲಿ ಓದಲೇಬೇಕು ಅಂತ ಹೇಳಿಲ್ಲ. ಬಟ್ ಒಂದು ನಿಮಿಷ, ಪ್ಲೀಸ್ ಅಲೋ ಮಿ ಟು ಮೇಕ್ ಮೈ ಓಪನಿಂಗ್ ರಿಮಾರ್ಕ್ಸ್. ನೀವು ಇದನ್ನ ಮಾಡಬಹುದು, ಮಾಡದೇನೂ ಇರಬಹುದು. ನೀವು ಮಾಡದಿದ್ರೆ ನಿಮ್ಮನ್ನ ಕಾಲೇಜಿಂದ ಓಡಿಸ್ಬಿಡ್ತೀವಿ, ನಿಮ್ಗೆ ಎಕ್ಸಾಮಿನೇಷನ್ಗೆ ಕೂಡಿಸಲ್ಲ ಅಂತ ಯಾವ ರೀತಿ ಬ್ಲ್ಯಾಕ್ ಮೇಲ್ ಆಗಿಲ್ಲ. ನನ್ನ ವಾದ ಇಷ್ಟೇ, ಭಗವದ್ಗೀತೆಯನ್ನ ಓದಿ ಕೋಟಿ 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 ಜನ ಒಳ್ಳೆ ದಾರಿಯಲ್ಲಿ ಬಂದು ಧಾರ್ಮಿಕವಾಗಿ ಬದುಕದಂತ ದೇಶ ಇದು. ಈಗ ಕುರಾನ್ ಅದು ಎಲ್ಲಿ ಉತ್ಪತ್ತಿ ಆಯಿತು? ಮಿಡ್ಲ್ ಈಸ್ಟಲ್ಲಿ ಉತ್ಪತ್ತಿ ಆಯಿತು. ಈ ಓಲ್ಡ್ ಟೆಸ್ಟಮೆಂಟು, ನ್ಯೂ ಟೆಸ್ಟಮೆಂಟು, ಬೈಬಲ್ಲು, ಕಮಾಂಡ್ಮೆಂಟ್ಸು, ರೆವಿಲೇಷನ್ಸು ಇವೆಲ್ಲ ಎಲ್ಲಿ ಬಂತು? ಬೆತ್ಲೆಹ್ಯಾಮು, ನ್ಯಾಜರೆತು, ಜೆರೂಸಲಮಿಂದ ಬಂತು. ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ, ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲಿ ಬೈಬಲ್ಲು, ಈ ಏನು ಓಲ್ಡ್ ಟೆಸ್ಟಮೆಂಟ್ನ ಕೊನೆಯ ಭಾಗ, ಅದನ್ನು ಓದುವುದು ಕಡ್ಡಾಯ, ಅರ್ಥ ಮಾಡ್ಕೋಬೇಕು. ಮುಸ್ಲಿಂ ರಾಷ್ಟ್ರಗಳಲ್ಲಿ ಎಲ್ಲ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕುರಾನ್ ಇರ್ಬೋದು, ಈ ಹದೀತ್ಗಳಿದೆಯಲ್ಲ, ಶಾಹಿ ಅಲ್ ಬುಖಾರಿ, ಶಾಹಿ ಮುಸ್ಲಿಂ, ಮತ್ತು ನಮ್ಮ ದೇಶದಲ್ಲೇ ಬಂದಂತಹ ಕಾಮೆಂಟ್ರಿ, ಫತಾವೆ ಆಲಂಗೀರ್, ಇದನ್ನ ಓದೋದು ಕಡ್ಡಾಯ. ನಮ್ಮ ದೇಶದಲ್ಲಿ ಮದರ್ಸಾ ಸಿಸ್ಟಮ್ ಆಫ್ ಎಜುಕೇಷನ್ ಅಲ್ಲಿ ಕುರಾನು ಪ್ರವಾದಿಯ ಬಗ್ಗೆ, ಅಲ್ಲಾಹು ಬಗ್ಗೆ ತಿಳ್ಕೊಳ್ಳೇಬೇಕಾದಂಥ ಕಡ್ಡಾಯ ಇದೆ. ನಮಗೆ ಹಿಂದೂಗಳಿಗೆ ಮಾತ್ರ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ. ಅದು ಯಾಕೆ ಅಂದರೆ
ಅದು ಆರ್ಟಿಕಲ್ 30 ಓದ್ಕೊಂಡ್ರೆ ಕಾನ್ಸ್ಟಿಟ್ಯೂಷನಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆ. ಈಗ ನಮ್ಮ ದೇಶದಲ್ಲೇ ಹುಟ್ಟಿದಂತಹ, ನಮ್ಮ ದೇಶದಲ್ಲೇ ಅವತಾರ ಎತ್ತಿದಂತಹ ಒಬ್ಬ ಮಹಾನ್ ನಾಯಕ ಶ್ರೀಕೃಷ್ಣ ಪರಮಾತ್ಮ. ಅದರಲ್ಲಿ ಯಾರನ್ನು ಕೊಲ್ಲು ಅಂತ ಹೇಳಿಲ್ಲ, ಯಾರಿಗೂ ಅನ್ಯಾಯ ಮಾಡು ಅಂತ ಹೇಳಿಲ್ಲ. ನನ್ನ ಪ್ರಕಾರ ಇಟ್ ಈಸ್ ಎ ವೇ ಆಫ್ ಲೈಫ್. ಲೈಫನ್ನು ಹೆಂಗೆ ಲೀಡ್ ಮಾಡಬೇಕು ಅಂತ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ, ಆಮೇಲೆ ಬೇರೆಯವ್ರಿಗೆ ಅವಕಾಶ ಕೊಡಿ. ಈಗ ಭಗವದ್ಗೀತೆ ಅಂದರೆ ಏನು? ಭಾಗವತ ಪುರಾಣದಲ್ಲಿ ಬರೋದು ಮಹಾಭಾರತ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುವುದು ಒಂದು ಭಾಗ ಭಗವದ್ಗೀತೆ. ಭಗವದ್ಗೀತೆಯನ್ನ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಯಾಕೆ ಬೋಧಿಸ್ದ? ಎಷ್ಟು ಹೇಳಿದ್ರು ಧರ್ಮಕ್ಕೋಸ್ಕರ, ಧರ್ಮದ ಸಂಸ್ಥಾಪನೆಗೋಸ್ಕರ ಯುದ್ಧ ಮಾಡೋದಕ್ಕೆ ಅರ್ಜುನ ತಯಾರಿರಲಿಲ್ಲ. ಹೌದು. ತನ್ನ ಶಸ್ತ್ರಗಳನ್ನೆಲ್ಲ ನಮ್ಮವರು, ನಮ್ಮ ನೆಲದ ಮೇಲಿಟ್ಟು ನನ್ನ ಗುರುಗಳ ಮೇಲೆ, ನನ್ನ ಸಂಬಂಧಿಕರ ಮೇಲೆ, ನನ್ನ ಸಹೋದರರ ಮೇಲೆ ರಾಜ್ಯಕ್ಕಾಗಿ ನಾನು ಯುದ್ಧ ಮಾಡಬೇಕಾ ಬೇಡ ಅಂತ ಹೇಳಿದಾಗ ಕೃಷ್ಣ ಜೀವನದ ಮರ್ಮವನ್ನ ಅವನಿಗೆ ತಿಳಿಸ್ಕೊಡ್ತಾನೆ. ಓಕೆ. ಧರ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ನಾವ್ ಯಾಕೆ ಹುಟ್ಟಿದ್ದೀವಿ, ಜನ್ಮ ಅಂದ್ರೆ ಏನು, ಪುನರ್ಜನ್ಮ ಅಂದ್ರೆ ಏನು, ಸಾಧು ಅಂದ್ರೆ ಯಾರು, ಸನ್ಯಾಸಿ ಅಂದ್ರೆ ಯಾರು, ತಂದೆ ತಾಯಿ ಅಂದ್ರೆ ಯಾರು, ನಾವು ಇಲ್ಲಿ ಬಂದ ಮೇಲೆ ಈ ನೆಲದಲ್ಲಿ ಅನ್ನವನ್ನ ಉಂಡ ಮೇಲೆ, ಗಾಳಿಯನ್ನ ಸೇವಿಸಿದ ಮೇಲೆ ಈ ದೇಶಕ್ಕೆ, ಈ ಸಂಸ್ಕೃತಿಗೆ, ಈ ಧರ್ಮವನ್ನ ಸ್ಥಾಪಿಸಿ ಹೋಗಬೇಕು ಅನ್ನೋದೇ ಆ ಭಗವದ್ಗೀತೆಯ ಸಾರಾಂಶ. ಇದನ್ನ ಭಾಸ್ಕರನ್ ಸರ್, ಈಗ ಟೈಮ್ ಕೊಟ್ಟೆ, ನೀವು ಭಗವದ್ಗೀತೆ ಬಗ್ಗೆ ಹೇಳಿದ್ರಿ, ಅದರಲ್ಲಿ ಏನೆಲ್ಲ ವಿಚಾರಧಾರೆಗಳು ಇದೆ ಅನ್ನೋದ್ರ ಬಗ್ಗೆ ತಾವು ಉಲ್ಲೇಖ ಮಾಡ್ತಾ ಇದ್ರಿ. ಈಗ ನೀವು ಹೇಳಿದ್ರಿ ಗೋಷ್ಠಿಯಲ್ಲಿ ಅದನ್ನ ತಂದು ಗೋಷ್ಠಿನ ಆಯೋಜನೆ ಮಾಡಿದ್ರೆ ತಪ್ಪೇನು, ಒತ್ತಡ ಹಾಕಿಲ್ಲ ಅಂತ. ಮುಂದೊಂದು ದಿನ ಬೇರೆ ಧರ್ಮದವರು ಬಂದು ಕೂಡ ನಮ್ಮ ಧರ್ಮ ಗ್ರಂಥಗಳಿಗೆ ಸಂಬಂಧಪಟ್ಟಂತೆ ಗೋಷ್ಠಿ ಆಯೋಜನೆ ಮಾಡಿ ನಾವು ಒತ್ತಡ ಹಾಕಲ್ಲ, ಪ್ರಭಾವ ಬೀರಲ್ಲ, ಯಾರಿಗೂ ಕೂಡ ಫೋರ್ಸಬಲ್ ಈ ಗ್ರಂಥ ಓದಬೇಕು ಅಂತ ಹೇಳಲ್ಲ, ಜಸ್ಟ್ ಗೋಷ್ಠಿ ಆಯೋಜನೆ ಮಾಡಕ್ಕೆ ನಿಮ್ಮ ವಿಶ್ವವಿದ್ಯಾಲಯದವ್ರು ತಯಾರಿದ್ದೀರಾ? ಎಲ್ಲಾ ಧರ್ಮದ ವಿದ್ಯಾರ್ಥಿಗಳು ಬಂದು ಅಲ್ಲಿ ಸ್ಟಡಿ ಮಾಡ್ತಾರೆ ಅಂದ್ರೆ ಎಲ್ಲ ಧರ್ಮದ ಗ್ರಂಥಗಳಿಗೆ ಸಂಬಂಧಪಟ್ಟಂತೆ ಗೋಷ್ಠಿ ಆಯೋಜನೆ ಮಾಡಿ ಅಂತ ಮುಂದೊಂದು ದಿನ ಕೇಳಬಹುದು ಸರ್. ಅದನ್ನ ಸ್ವಾಗತ ಮಾಡೋದಕ್ಕೆ ನಮ್ಮ ಮನಸ್ಥಿತಿಗಳು ಸಿದ್ಧವಾಗಿದೆಯಾ ಅನ್ನೋದು ಪ್ರಶ್ನೆ. ಭಾಸ್ಕರನ್ ಸರ್, ಮುಸಲ್ಮಾನರು ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರು ಕುರಾನ್ ಅನ್ನು, ಹದೀತ್ಗಳನ್ನು ಓದೋದಿಕ್ಕೆ ಈಗಾಗಲೇ ಓದ್ತಿದ್ದಾರೆ. ನಾವು ಹಿಂದೂಗಳೇ ಬಹಳ ಹಿಂದೆ ಉಳ್ಕೊಂಡಿರೋದು. ಯಾಕಂದ್ರೆ ನಮ್ದು ಶಾಪಗ್ರಸ್ತ ಸಮಾಜ. ನಮ್ಮಲ್ಲಿ ಏನಾದ್ರೆ ಧಾರ್ಮಿಕತೆಯನ್ನ ಎತ್ತಕ್ಕೋಯ್ತು ಅಂದ್ರೆ ಮುಸ್ಲಿಂ ಅದನ್ನ ವಿರೋಧ ಮಾಡಲ್ಲ, ಕ್ರಿಶ್ಚಿಯನ್ ವಿರೋಧ ಮಾಡಲ್ಲ, ಯಹೂದಿ ಮಾಡಲ್ಲ. ಮೊದಲು ವಿರೋಧ ಮಾಡಕ್ ಬರೋದೇ ನಮ್ಮ ಹಿಂದೂಗಳೇ. ಆದ್ರಿಂದ ಈಗ ಮುಸಲ್ಮಾನರು ಕುರಾನನ್ನ ಓದಲಿ, ಕ್ರಿಶ್ಚಿಯನ್ಸು ಬೈಬಲ್ ಅನ್ನ ಓದಲಿ. ಇಲ್ಲಿ ಮುಸ್ಲಿಮರೆಲ್ಲ ಬನ್ನಿ, ಕ್ರಿಶ್ಚಿಯನ್ಸ್ ಎಲ್ಲ ಬನ್ನಿ, ಯಹೂದಿಗಳೆಲ್ಲ ಬನ್ನಿ, ನೀವೆಲ್ಲ ಭಗವದ್ಗೀತೆಯನ್ನು ಓದಿ ಅಂತ ಹೇಳಿ ಅಲ್ಲ ಸರ್ಕುಲರ್ ಹೇಳಿಲ್ಲ. ಅಲ್ಲ, ನೀವು ಭಗವದ್ಗೀತೆಯನ್ನ ಮತ್ತೆ ಸಮಜಾಯಿಷಿ ಮಾಡ್ಕೊಳ್ತಿದ್ದೀರಿ, ಅದರ ವಿರೋಧಿಗಳಲ್ಲ, ಅದನ್ನ ಓದ್ಲೇಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ನೀವು ಹೇಳಿದ್ದು ಓಕೆ, ಬಟ್ ನಾಳೆ ದಿನ ಬೇರೆ ಧರ್ಮದವ್ರು ಬಂದು ನಾವು ಕೂಡ ಫೋರ್ಸಬಲ್ ಯಾರಿಗೂ ಕೂಡ ಬನ್ನಿ ಗೋಷ್ಠಿಯಲ್ಲಿ ಭಾಗಿಯಾಗಿದ್ನ ಓದ್ಲೇಬೇಕು ಅಂತ ಹೇಳಲ್ಲ. ಬಟ್ ನಮ್ಮ ಹಿಂದೂ ಧರ್ಮದ ವಿದ್ಯಾರ್ಥಿಗಳಿರ್ತಾರೆ, ಆ ಸಂದರ್ಭದಲ್ಲಿ ಬೈಬಲ್ ಓದಿ, ಕುರಾನ್ ಓದಿ ಅಂತ ಅವರೊಂದು ಗೋಷ್ಠಿಯನ್ನ ಆಯೋಜನೆ ಮಾಡಿದಾಗ ಪಾಪ ವಿದ್ಯಾರ್ಥಿ ಪಾಡೇನು ಅನ್ನೋದು ಪ್ರಶ್ನೆ. ಈ ಡಿಬೇಟಿನ ಶುರು ಆದಾಗಲೇ ಹೇಳಿಬಿಟ್ಟೆ, ಕುರಾನ್ಗೂ ಬೈಬಲ್ಗೂ ಈ ಸನಾತನ ಭೂಮಿಗೂ ಯಾವುದು ಸಂಬಂಧ ಇಲ್ಲ ಅಂತ ಹೇಳಿ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಅಲ್ಲ ಸರ್, ಅವ್ರ ಜೊತೆ ನಾವು ಬದುಕ್ತಾ ಇದ್ದೀವಿ, ಈ ಇಡೀ ದೇಶದಲ್ಲಿ ಜಾತ್ಯತೀತ ರಾಷ್ಟ್ರ. ಅವ್ರ ಜೊತೆ ನಾವು ಬದುಕ್ತಿಲ್ಲ. ಒಂದ್ ಸ್ಮಾಲ್ ಕರೆಕ್ಷನ್, ನಮ್ ಜೊತೆ ಅವ್ರು ಬದುಕ್ತಿದ್ದಾರೆ. ನಮ್ ಜೊತೆ ಅವ್ರು ಬದುಕ್ತಾ ಇದ್ದಾರೆ. ಕರೆಕ್ಟ್.